ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಫೆಬ್ ಮಂತಿಂದ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಲೆವೆಲ್ ಆಫ್ ಅಬ್ಸೆಷನ್ ಅಂತ ಹೇಳ್ತೀನಿ. ಮೇ ಬಿ ತುಂಬ ಟ್ರಿಗರ್ ಆಗ್ತಾಯಿದ್ದೀರಾ ನೀವು ಅಂತ ಹೇಳ್ಬೋದು. ಸಾರ್ಟ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ಟೂ ಆಫ್ ಯು ಅಂತ ಹೇಳ್ಬೋದು. ಕೆಲವೊಂದು ಸರ್ತಿ ಅನ್ಹೆಲ್ತಿ ಅಟ್ರ್ಯಾಕ್ಷನ್ನು ಇರುತ್ತೆ. ಐ ಡೋಂಟ್ ನೋ, ಟೆಂಪ್ಟೇಷನ್ ಅಂತಲೂ ಕರಿಬೋದು. ನಿಮಗೂ ಅದರ್ ಪರ್ಸನ್ನು, ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ ಅಂತ ಹೇಳ್ತೀನಿ ನಾನು. ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನೂ ಕೆಲವ್ರಿಗೆ ಏನಂದರೆ ಫೀಲಿಂಗ್ ಆಫ್ ಐ ನೀಡ್ ಟು ಚೇಂಜ್ ಅಂತ ಅನಿಸ್ಬೋದು. ಮೇ ಬಿ ಯಾರಿಗೋಸ್ಕರನೂ ಮೇ ಬಿ ಅವ್ರಿಗೆ ನಾನು ಇಷ್ಟ ಆಗೋ ಥರ ರೆಡಿ ಆಗಬೇಕು, ಅಥವಾ ಅವ್ರಿಗೆ ನಾನು ಇಷ್ಟ ಆಗೋ ಥರ ಚೇಂಜ್ ಆಗಬೇಕು. ಸಮಥಿಂಗ್ ಮೇ ಬಿ ಜಾನ್ 11ಇಂದನೇ ಇದು ಫೀಲ್ ಮಾಡ್ತಾ ಇರ್ಬೋದು ನೀವು. ಐ ಡೋಂಟ್ ನೋ, ಲೈಕ್ ಕೆಲವ್ರಿಗೋಸ್ಕರ ಏನನ್ನಾದರೂ ಮಾಡಬೇಕು, ಅವ್ರು ಇಷ್ಟಪಡೋ ವ್ಯಕ್ತಿಗೋಸ್ಕರ ಸಮಥಿಂಗ್, ಏನೋ ಒಂದು ಗಿಫ್ಟ್ ತೊಗೊಳ್ಳೋದಾಗಿರ್ಬೋದು, ಅವ್ರಿಗೆ ಇಷ್ಟವಾದ ತಿಂಡಿ ಆಗಿರ್ಬೋದು, ಸಮಥಿಂಗ್ ಸರ್ಪ್ರೈಸ್ ಆಗಿರ್ಬೋದು, ಏನೋ ಕೆಲವರು ಪ್ಲ್ಯಾನ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಕಾರ್ಡ್ಸಲ್ಲಿ. ತುಂಬ ಒಳ್ಳೆಯ ಕಾರ್ಡು, ಬಟ್ ತುಂಬ ಕೆಲವ್ರಿಗೆ ತುಂಬ ಟೆಂಪ್ಟೇಷನ್ ಥರ ಇರುತ್ತೆ. ಯಾರ್ಮೇಲಾದರೂ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅಟ್ರ್ಯಾಕ್ಷನ್ ಇರುತ್ತೆ, ಆ ಥರ ಒಂದು ಸಿಚುವೇಶನ್ ಅಂತ ಹೇಳ್ತೀನಿ. ಥರ್ಡ್ ನನಗೆ 3 ಆಫ್ ಸಾರ್ಡ್ಸ್ ಇದೆ. ಯು ಗೈಸ್ ಆಲ್ರೆಡಿ ಸಪ್ರೇಟೆಡ್. ಕೆಲವರು ಇಲ್ಲಿ ಆಲ್ರೆಡಿ ಡಿವೋರ್ಸೆಡ್ ಇದ್ದೀರಾ, ಬ್ರೇಕಪ್ ಆಗಿರೋ ಅಂತ ಇದೆ. ತುಂಬ ಡಿಫೆನ್ಸಿವ್ ಗಾರ್ಡೆಡ್ ಎನರ್ಜಿ ಇದೆ. ನಾಟ್ ವೆಲ್ಕಮಿಂಗ್ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ. ನೀವು ಸಪ್ರೇಷನ್ ಆಗಿದ್ರು, ಬ್ರೇಕಪ್ ಆಗಿದ್ರು, ನೀವು ಅಥವಾ ಅದರ್ ಪರ್ಸನೋ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀರ, ಬಟ್ ತುಂಬ ಗಾರ್ಡಿಂಗ್ ಎನರ್ಜಿ ಇದೆ. ಮೇ ಬಿ ಇಂಟೆನ್ಷಲಿ ನಿಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡೇ ಆಗಿರ್ಬೋದು, ಇಂಟೆನ್ಷಲಿ ಒಂದು ಕೆಟ್ಟ ದೃಷ್ಟಿ ಹಾಕಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಇವಿಲಾಯ್ ಅಂತ ಹೇಳ್ತೀನಿ. ತುಂಬ ಕೇರ್ಫುಲ್ ಆಗಿರಿ. ಕೆಲವೊಮ್ಮೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ಕೇ ಆಗಬೇಕು ಅಂತ ಇರಲ್ಲ. ಕೆಲವ್ರಿಗೆ ನೀವು ತುಂಬ ಚೆನ್ನಾಗಿರೋದು ಇಷ್ಟ ಇಲ್ಲ, ಕೆಲವ್ರಿಗೆ ಇಲ್ಲಿ ಆ ಥರ ನಂಗೆ ಕಾಣಿಸ್ತಾ ಇದೆ. ಇಂಟೆನ್ಷಲಿ ನಿಮ್ಮನ್ನು ಸಪ್ರೇಟ್ ಮಾಡಿರ್ಬೋದು, ಅವ್ರ ಫ್ಯಾಮ್ಲಿ ಮೆಂಬರು, ನಿಮ್ಮ ಫ್ಯಾಮ್ಲಿ ಮೆಂಬರ್ಸು, ಐ ಡೋಂಟ್ ನೋ, ನಿಮ್ಮ ಕ್ಲೋಸ್ ಫ್ರೆಂಡು ಆಗಿರ್ಬೋದು ಅದು. ಯಾಕಂದರೆ ಫೋರ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಜೊತೆ ಡೆತ್ ಕಾರ್ಡ್ ಇದೆ, ಮತ್ತು 3 ಆಫ್ ಸಾರ್ಡ್ಸ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ನಾನು ಯಾರಿಗೂ ಡೈರೆಕ್ಟಾಗಿ ಇದನ್ನು ಹೇಳಿಲ್ಲ, ಬಟ್ ಕಾರ್ಡಲ್ಲಿ ಶೋ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಲಾ ರಾಶಿಯವರೇ, ಬಿ ವೆರಿ ಕೇರ್ಫುಲ್ ಆಗಿರಿ. ತುಂಬ ಪದೇ ಪದೇ ಹೆಲ್ತ್ ಹಾಳಾಗ್ತಾ ಇದೆ, ಕೆಟ್ಟ ಕನಸು ಬೀಳ್ತಾ ಇದೆಯಾ ನಿಮಗೆ? ಯಾವ ಥರ ಕನಸು ಬೀಳ್ತಾ ಇದೆ? ಕನಸಲ್ಲಿ ನೀವು ಊಟ ಮಾಡ್ತಾಯಿದ್ದೀರಾ, ತುಂಬ ಯಾರ ಮನೆಗಾದ್ರೂ ಹೋಗಿದ್ದೀರಾ, ಫಂಕ್ಷನ್ ಇದ್ದೀರಾ, ಊಟ ಮಾಡ್ತಾಯಿದ್ದೀರಾ, ಅಥವಾ ನಿಮಗೆ ಆಕ್ಸಿಡೆಂಟ್ ಆಗೋದು, ನೀವು ಸತ್ತೋಗೋದು, ಅಥವಾ ಯಾರೋ ಸತ್ತೋಗಿರೋ ಜಾಗದಲ್ಲಿ ನೀವು ಹೋಗಿದ್ದೀರಾ. ಯೋಚನೆ ಮಾಡಿ ಯಾವ ಥರ ಕನಸುಗಳು ನಿಮಗೆ ಬೀಳ್ತಾ ಇದೆ. ತುಂಬ ಭಯ ಆಗ್ತಾ ಇದೆಯಾ, ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇದೆಯಾ? ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಒಂದು ಸ್ಪೆಸಿಫಿಕ್ ರಾಶಿನ ಹೇಳೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಶೋ ಆಗ್ತಾ ಇದೆ ರಾಶಿ ಯಾರು ಮಾಡಿರ್ಬೋದು ಅಂತ. ಐ ಡೋಂಟ್ ನೋ, ಅದು ಹೇಳೋದು ಸರಿಯಲ್ಲ ಅಂತ ಅನಿಸುತ್ತೆ. ಯಾರ ಮೇಲೋ ಪರ್ಸ್ನಲ್ ಅಟ್ಯಾಕ್ ಮಾಡ್ದಂಗಿರುತ್ತೆ. ಸೊ ಬಟ್ ಯು ಮೇ ಕ್ರಾಸ್ಡ್, ಯಾರೋ ಮಾಡಿಸಿರ್ಬೋದು ಅಂತ ಅಲ್ಲ, ಯಾವುದಾದ್ರೂ ಕ್ರಾಸ್ ರೋಡಲ್ಲಿ ಯಾರಾದರೂ ಏನೋ ಮಾಡಿಟ್ಟಿರೋದನ್ನ ನೀವು ಒಂದು ದಾಟಿರ್ಬೋದು ಅಥವಾ ತುಳಿದಿರ್ಬೋದು ಅಂತ ಹೇಳುತ್ತೆ. ಕ್ರಾಸ್ ಪಾತ್ ಮೇಲೆ ಅಂದರೆ 3 ದಾರಿ ಸೇರೋ ಜಾಗ ಅಂತ ಹೇಳ್ತೀವಿ. ಸೊ ಮೋರ್ ದೆನ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತೀನಿ. ಮೇ ಬಿ ನಿಮ್ಮ ಎನರ್ಜಿ ಸಮಥಿಂಗ್ ಸಕ್ಕಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಯೋಚನೆ ಮಾಡಿ ಅಂತ ಹೇಳ್ತೀನಿ ನಾನು. ಎಲ್ರಿಗೂ ಆಗಿದೆ ಅಂತಲ್ಲ, ಬಟ್ 90% ಜನಕ್ಕಾಗಿದೆ ಅಂತ ಇಲ್ಲಿ ಶೋ ಆಗ್ತಾಯಿದೆ. ಸಮಥಿಂಗ್ ಇವಿಲಾಯ್, ಸಮಥಿಂಗ್ ಯು ಪಾಸ್ಡ್ ದಿ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀನಿ. 6 ನನಗೆ ಎಂಪ್ರೆಸ್, ಹಾಗೆ ಲವರ್ ಕಾರ್ಡ್ ಬಂದಿದೆ ಹಿಯರ್. ಮೇ ಬಿ ನಿಮ್ಮ ಅದರ್ ಪರ್ಸನ್ ನಿಮ್ಗೆ ಯಾವುದಾದ್ರೂ ಪ್ರೆಸೆಂಟ್ ತಂದು ಕೊಡ್ಬೋದು, ನೀವು ಯಾವುದಾದ್ರೂ ಗಿಫ್ಟನ್ನ ಮಾಡ್ಬೋದು. ಲವರ್ಸ್ ಕಾರ್ಡ್ ಇರೋದ್ರಿಂದ ಯಾರ ಮೇಲೂ ನಾನು ಹೇಳಿದ್ದೀನಿ ಫಸ್ಟ್ ಕಾರ್ಡಲ್ಲಿ, ತುಂಬ ಅಟ್ರ್ಯಾಕ್ಷನ್ ಆಗಿದೆ, ತುಂಬ ಲವ್ವಲ್ಲಾಗಿದೆ, ಫಾಲಿನ್ ಇನ್ ಲವ್ ಅಂತ ನಾನು ಹೇಳ್ತೀನಿ. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಸಿಂಗಲ್ ಆಗಿರೋರು ಮಿಂಗಲ್ ಆಗಿರೋ ಟೈಮ್ ಅಂತ ಹೇಳ್ತೀನಿ. ಮೇ ಬಿ ಮೇಯಲ್ಲೋ ಅಥವಾ ಈ ವರ್ಷದಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಅಥವಾ ಮದುವೆ ಫಿಕ್ಸ್ ಆಗ್ಬೋದು ಅಂತ ಅನಿಸುತ್ತೆ. ಬಿಕಾಸ್
ಏಟ್ ಕಾರ್ಡ್ 10 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಸೊ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋದು ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀನಿ. ಬಟ್ ಅಷ್ಟೇ 9th ಕಾರ್ಡ್ 7 ಆಫ್ ಸಾರ್ಡ್ಸ್ ಬಂದಿದೆ. ನೀವು ಯಾರನ್ನಾದರೂ ಬ್ಲಾಕ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ಅಥವಾ ಕೆಲವ್ರಿಗೆ ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಆ್ಯಂಡ್ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಅದರ್ ಪರ್ಸನ್ ಏನಂದರೆ ಆಲ್ರೆಡಿ ನೀವು ಸಪ್ರೇಟೆಡ್ ಆಗಿದ್ರೆ, ಬ್ರೇಕಪ್ ಆಗಿದ್ರೆ ಅಂದರೆ ಅದರ್ ಪರ್ಸನ್ ನಿಮಗೆ ಟೆಕ್ಸ್ಟ್ ಮಾಡಲಾ ಅಥವಾ ಮೆಸೇಜ್ ಮಾಡಲಾ ಅಂತ ಥಿಂಕ್ ಮಾಡ್ತಾ ಇದ್ದೀರೋ. ಆಲ್ರೆಡಿ ಆ ಮೆಸೇಜ್ನ ಟೈಪು ಮಾಡಿದ್ದಾರೆ ಬಟ್ ನಿಮಗೆ ಸೆಂಡ್ ಮಾಡ್ತಾಯಿಲ್ಲ. ಈ ಥರ ಕೇಳಿದರೆ ಏನಾಗುತ್ತೆ, ಏನು ಅಂದ್ಕೊಳ್ತಾರೆ, ಅಥವಾ ನಾನು ಚೀಪ್ ಆಗ್ತೀನ ಅಥವಾ ಸಮಥಿಂಗ್, ಅವ್ರು ಅದನ್ನು ಡಿಲೀಟ್ ಮಾಡ್ತಾಯಿದ್ರೆ ಕಳ್ಸೋಕ್ಕೂ ಮುಂಚೆ ನೀವು ಅದರ್ ಪರ್ಸನು ಅಂತ ಕಾರ್ಡ್ ಹೇಳ್ತಾ ಇದೆ. ಸಮ್ಮನ್ ಈಸ್ ಏನು ಹೇಳ್ತಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ ಅವ್ರಿಗೆ, ನಿಮ್ಮ ಜೊತೆ ಮತ್ತೆ ಸೇರಬೇಕು ಅನ್ನೋದು ಇದೆ, ಪ್ಯಾಚಪ್ ಆಗಬೇಕು ಅಂತ ಇದೆ. ಬಟ್ ಸಮಥಿಂಗ್ ಅವ್ರ ಮನೇಲಿ ಏನು ಅಂದ್ಕೊಳ್ತಾರೋ ಅಥವಾ ಅವ್ರ ಫ್ರೆಂಡ್ಸ್ ಏನು ಅಂದ್ಕೊಳ್ತಾರೋ ಯೋಚನೆ ಮಾಡ್ತಾ ಇರೋದು ಸರೌಂಡಿಂಗ್ ಬಗ್ಗೆ ಅಂತ ಅನಿಸುತ್ತೆ. ನೀವು ಅದರ್ ಪರ್ಸನ್ನು ನೋಡಿ. ತುಲಾರಾಶಿಯವ್ರು ನೀವಾಗಿರಲಿ, ಕ್ರಾಸ್ ವಾಚರ್ಸ್ ಆಗಿರಲಿ, 3ನೇ ಜನ 4 ಜನ ಕೊನೆವರೆಗೂ ಬರಲ್ಲ, ಅಥವಾ ನಿಮ್ಮ ಮನೇಲಿ ಬಂದು ಅವ್ರು ಇರಲ್ಲ. ಸೊ ನಿಮ್ಮ ಜೊತೆ ಪರ್ಸ್ನಲಿ ಯಾರು ಇರ್ತಾರೆ ಅವ್ರ ಜೊತೆ ನೀವು ನೆಮ್ಮದಿಯಾಗಿರ್ತೀರಾ ಅಂತ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ. ಆ 4 ಜನಕ್ಕೆ ಅವ್ರದ್ದೇ ಆದ ಲೈಫ್ ಇರುತ್ತೆ, ಅವ್ರು ಏನೂ ಅಂದ್ಕೊಳ್ಳಲ್ಲ, ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಾರೆ. ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.